ಇನ್ನು ವಿಲ್ಸನ್ ಗಾರ್ಡನ್ನ ನಿಗೂಢ ಸ್ಫೋಟಕ್ಕೆ ಸಂಬಂಧಿಸಿದಂತೆ ಈ ಸ್ಫೋಟ ಸಂಭವಿಸಿದ ಸಂದರ್ಭದಲ್ಲಿ ಅಕ್ಕಪಕ್ಕದ ಮನೆಯ ಮೇಲ್ಚಾವಣಿಗಳು ಕೂಡ ಛಿದ್ರ ಆಗಿದೆ. 1 ವರ್ಷದ ಮಗುವಿನ ಜೊತೆ ಮಲಗಿದ್ದ ವೃದ್ಧೆ ರತ್ನಮ್ಮ ಅವರಿಗೆ ಗಾಯ ಆಗಿದೆ. ಮೇಲ್ಚಾವಣಿ ಛಿದ್ರ ಆಗಿದೆ. ಎಳೆಯ ಕಂದ ಅಳೋ ಹೊತ್ತಲ್ಲಿ ಮನೆ ಒಡೆದು ಮೇಲ್ಚಾವಣಿ ಒಡೆದು ಹೋಗಿದೆ. ಸ್ಫೋಟಕ್ಕೆ ಪಕ್ಕದ ಮನೆಯ ಶೀಟ್ ಒಡೆದು ಛಿದ್ರ ಆಗಿದೆ. ಮಲಗೋಕೆ ಜಾಗ ಇಲ್ಲ ಅಂತ ಅಳಲು ತೋಡಿಕೊಂಡಿದೆ ಕುಟುಂಬ. ವೃದ್ಧೆ ರತ್ನಮ್ಮ ಅವರನ್ನು ನಮ್ಮ ಪ್ರತಿನಿಧಿ ಪ್ರಗತಿ ಶೆಟ್ಟಿ ಮಾತನಾಡಿಸಿದ್ದಾರೆ, ನೋಡೋಣ. ವಿಲ್ಸನ್ ಗಾರ್ಡನ್ ಸಮೀಪ ಬೆಳ್ಳಂಬೆಳಗ್ಗೆ ಇವತ್ತು ಒಂದು ದೊಡ್ಡ ಶಬ್ದ ಆಯಿತು. ಆ ಶಬ್ದದಿಂದ ಅನೇಕರ ಮನೆಗಳ ಮೇಲೆ ಕಲ್ಲು ಬಿತ್ತು, ಮನೆಗಳ ಮೇಲೆ ಸಾಕಷ್ಟು ಸಮಸ್ಯೆ ಆಯಿತು. ಸಾಕಷ್ಟು ನಿವಾಸಿಗಳು ಪರದಾಟವನ್ನ ಅನುಭವಿಸಿರುವಂತಹ ದೃಶ್ಯಾವಳಿ ಕಂಡು ಬಂತು. ನಾನೀಗ ಅಂತಹದ್ದೇ ಒಂದು ಮನೆಯ ಒಳಗಡೆ ಇದ್ದೀನಿ. ನಿಮಗೆ ಆ ಚಿತ್ರಣವನ್ನ ನಮ್ಮ ವಿಡಿಯೋ ಜರ್ನಲಿಸ್ಟ್ ನವೀನ್ ತೋರಿಸ್ತಾ ಹೋಗ್ತಾರೆ. ಇಲ್ಲಿ ಸಾಕಷ್ಟು ವಯಸ್ಸಾದವರು, ಮಕ್ಕಳು ಎಲ್ಲರೂ ಕೂಡ ವಾಸವಾಗುವಂತಹ ಒಂದು ಚಿಕ್ಕ ಮನೆ ಇದು. ಈ ಮನೆಯ ಮೇಲ್ಭಾಗದ ದೃಶ್ಯಾವಳಿಯನ್ನ ನೀವು ಗಮನಿಸ್ತಾ ಇರಬಹುದು. ಅಂದ್ರೆ ಬಿದ್ದಂತಹ ಎಫೆಕ್ಟ್, ಆ ಮನೆಯ ಶೀಟ್ ಎಲ್ಲವೂ ಕೂಡ ಕಂಪ್ಲೀಟ್ ಆಗಿ ಓಪನ್ ಆಗಿರುವಂತಹ ಚಿತ್ರಾವಳಿ ಕಾಣಸಿಗ್ತಾ ಇದೆ. ಅಂದ್ರೆ ಕಂಪ್ಲೀಟ್ ಆಗಿ ಒಡಕಾಗಿ ಹೋಗ್ಬಿಟ್ಟಿದೆ. ಆ ಸಂದರ್ಭದಲ್ಲಿ ಮನೆಯ ಒಳಗಡೆ ಒಬ್ರು ವೃದ್ಧೆ ಕೂಡ ಇದ್ರು. ಅವ್ರನ್ನ ಕೂಡ ಮಾತನಾಡಿಸ್ತಾ ಹೋಗ್ತೇನೆ. ಅಮ್ಮ, ಏನಾಗಿತ್ತು ಮನೆ ಒಳಗಡೆ? ನೀವು ಆ ಸಂದರ್ಭದಲ್ಲಿ ಇದ್ದಿದ್ರಾ? ಆ ಸಂದರ್ಭದಲ್ಲಿ ಇದ್ರೆ ಹೇಗಿತ್ತ ಆ ಚಿತ್ರಣ? ಅಮ್ಮ, ತುಂಬಾ ಸೌಂಡು, ನನಗಿನ್ನೂ ತಲೆ ನೋವಾಗ್ತಿದೆ. ಸೌಂಡು ಇದೆ, ಹಿಂಗ್ ಸೌಂಡ್ ಅಂತ ಮೇಲೆ ನೋಡಿದ್ರೆ ಸೀಟ್ ಎಲ್ಲ ಉದುರ್ತಾ ಇತ್ತು. ಇವ್ರು ಮಲಗಿದ್ಲು, ಇವಳು ಮಗು. ಆಮೇಲೆ ಅಮ್ಮ ಎದ್ದೋಳೆ ಅಂದ್ರೆ ಇವಳು ಎತ್ತಿ ನೋಡ್ಬಿಟ್ಟು ಅಳ್ತ್ಕೊಂಡು ನನ್ನ ಹೇಳ್ಕೊಂಡು ಆಚೆ ಹೋಗ್ಬಿಟ್ಲು. ಅಷ್ಟು ಸೌಂಡು. ನೀವಿಲ್ಲಿ ಹೂ ಕಟ್ತಾ ಇದ್ರಿ? ಅಲ್ಲೇ ಕುತ್ಕೊಂಡಿದ್ದೆ. ಅಲ್ಲಿಂದ ಫಸ್ಟ್ ಅಲ್ಲೇ ಉದ್ರಿದ್ದು ಸೀಟು. ಏನಾಗಿತ್ತಮ್ಮ? ನಿಮ್ಗೆ ಏನಾದ್ರು ಗೊತ್ತಾ? ನಿಮ್ ಮಗು ಕೂಡ ಇತ್ತು ಅಂತ ಹೇಳ್ತಾ ಇತ್ತು. ಅಂದ್ರೆ ಏನಾಯ್ತು ಅಂತ ಗೊತ್ತಿಲ್ಲ. ನಿದ್ದೆ ಮಾಡ್ತಿದ್ನಲ್ಲ, ಸೌಂಡ್ ಮಾತ್ರ ಬಂತು ಮೇಡಮ್. ಎಷ್ಟೊತ್ತಿಗಾಗಿದ್ದು? ಒಂದು 8 ಗಂಟೆ. ಮಗು ಸೇಫ್ ಆಗಿದೆ? ಮಗು ಸೇಫ್ ಆಗಿದೆ, ಏನು ಪ್ರಾಬ್ಲಮ್ ಇಲ್ಲ. ಓಕೆ ಸರ್, ಹೇಳಿ ಸರ್, ನೀವು ಹೇಳ್ತಾ ಇದ್ರಿ ನಿಮ್ಗೆ ಈ ಏರಿಯಾದಲ್ಲೇ ಸ್ವಲ್ಪ ಗೊತ್ತಿರಬಹುದು. ಏನು ಪ್ರಾಬ್ಲಮ್ ಆಗಿತ್ತು ಸರ್? ಮೇಡಮ್, ಪ್ರಾಬ್ಲಮ್ ಏನಿಲ್ಲ. ಇವ್ರು ಸುಮಾರು ವರ್ಷದಿಂದ ಇಲ್ಲೇ ಇದ್ದಾರೆ. ಇವ್ರದ್ದು ಹಕ್ಕುಪತ್ರ ಎಲ್ಲ ಇಲ್ಲೇ ಇದೆ. ಇವರು ನಾವು ಹಿಂಗೆ 7ವರೆಗೆ ನಾವು ಈ ಕಡೆ ಕೋರಮಂಗಲಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು, ಇದು ಯಾಕಂದ್ರೆ ಎಲ್ಲರೂ ನಮ್ಮ ರಿಲೇಷನ್ಸೇ ಇವರಲ್ಲ ಈ ಕಡೆ ಎಲ್ಲ. ಇಲ್ಲಿ ಏನೇ ಆದ್ರೂ ನಮಗೇನೆ ಫೋನ್ ಮಾಡೋದು ಇವರು, ಹಿಂಗಾಯ್ತು ಅಂತ ಹೇಳ್ಬಿಟ್ಟು. ಆಮೇಲೆ ನಮ್ಮ ಫ್ರೆಂಡ್ ಈ ಥರ ಫೋನ್ ಮಾಡಿದ್ರು, ಈ ಥರ ಹಿಂಗಾಗ್ಬಿಟ್ಟಿದೆ, ಪೋಸ್ಟ್ ಆಫೀಸ್ ಹತ್ರ ಹಿಂಗಾಗಿದೆ, ಬೇಗ ಬಾ ಅಂತ ಹೇಳ್ಬಿಟ್ಟು. ನಾನು ಹಂಗೆ ಹೋಗೋಣ ಸುಮ್ಮನೆ, ಹಂಗೆ ಇನ್ನೇನು ಕೋರಮಂಗಲಕ್ಕೆ ಹೋಗಬೇಕು, ಅಲ್ಲಿಂದ ಯೂಟರ್ನ್ ಮಾಡ್ಕೊಂಡು ಈ ಕಡೆ ಬಂದ್ರಿ. ಆಮೇಲೆ ಬಂದು ನೋಡ್ರೆ ಹಿಂಗಾಯ್ತು. ಅಂದ್ರೆ ಈಗ ಯಾರ ಸಮಸ್ಯೆ ಆಗಿದ್ದು? ಸಿಲಿಂಡರ್ ಬ್ಲಾಸ್ಟ್ ಆಗಿದ್ದ ಅಥವಾ ಏನ್ ಸ್ಫೋಟ ಆಗಿದ್ದು? ಸಿಲಿಂಡರ್ ಬ್ಲಾಸ್ಟ್ ಆದರೆ ಒಂದು ಬಿಲ್ಡಿಂಗ್ ಮಾತ್ರ ಆಗುತ್ತೆ. ಇವಾಗ ಸಿಲಿಂಡರ್ ಎಲ್ಲೆಲ್ಲ ಬ್ಲಾಸ್ಟ್ ಆಗುತ್ತೆ, ಒಂದು ಬಿಲ್ಡಿಂಗ್ ಮಾತ್ರ ಇಷ್ಟ ಆಗುತ್ತೆ. ಇದು ಸುತ್ತಮುತ್ತ ಎಷ್ಟು ಇದಾಗಿದೆ ಅಂದರೆ ಬೇರೆ ಏನೋ ಸಮಸ್ಯೆ ಆಗಿದೆ, ಏನೋ ಸಮಸ್ಯೆ ಇದೆ ಅಂತ ಅನಿಸುತ್ತೆ. ಮಿಕ್ಕಿದವ್ರು ಇವಾಗ ವಿಚಾರಣೆ ಮಾಡಿ ಏನು ಹೇಳ್ತಾರೋ ಅದ್ರ ಬಗ್ಗೆ ಮಾತಾಡ್ಬೇಕು. ಇದು ಇಲ್ಲಿರುವಂತಹ ನಿವಾಸಿಗಳು ಹೇಳ್ತಾ ಇರುವಂತದ್ದು. ನಾನು ಆ ಜಾಗವನ್ನು ಕೂಡ ತೋರಿಸ್ತಾ ಹೋಗ್ತೀನಿ. ನಮ್ಮ ವಿಡಿಯೋ ಜರ್ನಲಿಸ್ಟ್ ನವೀನ್ ಆ ಜಾಗವನ್ನು ಕೂಡ ತೋರಿಸ್ತಾ ಹೋಗುವಂತ ಪ್ರಯತ್ನ ಮಾಡ್ತಾನೆ. ಅಂದ್ರೆ ಇದೇ ಜಾಗದಲ್ಲಿ ವೃದ್ಧೆಯೊಬ್ರು ಕೂತ್ಕೊಂಡು ಹೂವನ್ನ ಕಟ್ತಾ ಇದ್ದಂತಹ ಸಂದರ್ಭದಲ್ಲಿ ಇಲ್ಲೇ ಪಕ್ಕದಲ್ಲೇ ಅವರ ಮಗಳು ಮತ್ತೆ ಮೊಮ್ಮಗು ಕೂಡ ಮಲಗಿದ್ರಂತೆ. ಇದೇ ಒಂದು ಜಾಗದಲ್ಲಿ ಏಕಾಏಕಿಯಾಗಿ ದಿಢೀರಂತ ಶೀಟ್ ಒಡೆದೋಗಿದೆ. ಒಡೆದು ಹೋಗಿ ಈ ರೀತಿಯಾದಂತಹ ಸಮಸ್ಯೆ ಆಗಿದೆ ಅನ್ನುವಂಥದ್ದು ಈ ಭಾಗದಲ್ಲಿ ಜನ ಹೇಳ್ತಾ ಇರುವಂತಹ ಮಾತು. ಒಟ್ಟಿನಲ್ಲಿ ಇದು ಏನ್ ಸ್ಫೋಟ ಆಗಿದ್ದು ಅನ್ನುವಂತಹದ್ದೇ ಇದುವರೆಗೂ ಕೂಡ ಅರ್ಥ ಆಗದ ವಿಚಾರ ಆಗಿ ಇರುವಂತಹದ್ದು. ಅಂದ್ರೆ ಯಾವ ಕಾರಣಕ್ಕೋಸ್ಕರ ಈ ರೀತಿ ಆಗಿದೆ, ಸಿಲಿಂಡರ್ ಸ್ಫೋಟ ಆಗಿದೆ ಅಥವಾ ಏನ್ ಸ್ಫೋಟ ಅನ್ನುವಂಥದ್ದು ಇಲ್ಲಿರುವಂತಹ ನಿವಾಸಿಗಳಿಗೂ ಕೂಡ ಗೊತ್ತಿರದೇ ಇರುವಂತಹ ವಿಚಾರ. ಸೊ ಆದಷ್ಟು ಬೇಗ ಏನ್ ಸಮಸ್ಯೆ ಆಗಿದೆ ಅದನ್ನ ನಮ್ಗೆ ಪರಿಹಾರ ಕೊಡಬೇಕು. ನಾವು ಎಲ್ಲಿ ಮಲ್ಕೊಳ್ಳೋಕ್ಕೂ ಕೂಡ ಜಾಗ ಇಲ್ಲ, ಚಿಕ್ಕ ಮಗು ಇದೆ ನಮ್ಮ ಹತ್ರ ಅನ್ನುವಂತಹ ಅಳಲನ್ನ ನ್ಯೂಸ್ ಫಸ್ಟ್ ಮುಂದೆ ತೋಡಿಕೊಳ್ತಾ ಇರುವಂತಹದ್ದು. ಕ್ಯಾಮರಾಮನ್ ನವೀನ್ ಜೊತೆ ಪ್ರಗತಿ ಶೆಟ್ಟಿ, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.